ನಿಜವಾಗ್ಲೂ ನಿಮಗೆ ಜನಸಾಮಾನ್ಯರ ನಾಡಿ ಮಿಡಿತವನ್ನು ಅರಿಬೇಕು ಅಂತಂದರೆ ನೀವು ಆಡಳಿತ ಆಮೇಲೆ ಡಿ ಕೆ ಶಿವಕುಮಾರ್ದನು ನಿಮಗೆ ಉಪಕಾರ ಸ್ಮರಣೆ ಇಲ್ಲ. ಯಾಕೆ ನೀವು ಯಾಕೆ ಬೇಕು ನಮಗೆ ನಿಮಗೆ ಉಪಕಾರ ಸ್ಮರಣೆ ಇಲ್ಲ? ಇಷ್ಟೆಲ್ಲ ಖರಾಬ್ ಮಾಡಿ ಹಾಕಿ ಸರ್ಕಾರಿ ಶಾಲೆಗಳನ್ನು, ಸರ್ಕಾರಿ ಆಸ್ಪತ್ರೆಗಳನ್ನು ನೀವುಗಳೇ ತಾನೇ. ಆಮೇಲೆ ಉಪಕಾರ ಸ್ಮರಣೆ ಏನು ಮಾಡಬೇಕಿತ್ತು ನಿಮ್ಮನ್ನು? ನಾವು ನಿಮಗೆ ತಾಕತ್ತಿದ್ರೆ ಕೆಲಸ ಮಾಡಿರಿ. ಸರ್ಕಾರಕ್ಕೆ ಸವಾಲು, ಎಲ್ಲ ಯಾವುದೇ ಸರ್ಕಾರಕ್ಕೆ ಸವಾಲು. ನವಜಾತ ಶಿಶು ಆಸ್ಪತ್ರೆಗಳ ICU ಘಟಕ ಬಲಪಡಿಸಬೇಕು. ನವಜಾತ ಶಿಶುಗಳ ICU ಘಟಕ ಬಲಪಡಿಸಬೇಕು. ಆಗತ್ತಾ? ವಾರದ 7 ದಿನ 24 ಗಂಟೆ ತಜ್ಞ ವೈದ್ಯರು ಕರ್ತವ್ಯದಲ್ಲಿರಬೇಕು. ಆಗತ್ತಾ ನಿಮ್ಮಿಂದ? ಸಾಧ್ಯ ಆದರೆ ಕಾರ್ಪೊರೇಟ್ ಆಸ್ಪತ್ರೆಗಳಷ್ಟೇ ವೇತನ ನೀಡಿ. ಆಗತ್ತಾ ನಿಮ್ಮಿಂದ? ನಿರ್ದೇಶಕರು ಆಸ್ಪತ್ರೆಗಳ AC ರೂಮ್ನಿಂದ ಹೊರಬರಬೇಕು. ಆಗತ್ತಾ ನಿಮ್ಮಿಂದ? ರೋಗಿಗಳ ಬೇಕು ಬೇಡಗಳನ್ನು ಆಲಿಸಿ ವ್ಯವಸ್ಥೆ ಸುಧಾರಿಸಬೇಕು. ಆಗತ್ತಾ ಸರ್ಕಾರಗಳಿಂದ? ಸರ್ಕಾರಿ ಆಸ್ಪತ್ರೆಗಳನ್ನು ಕಾರ್ಪೊರೇಟ್ ಲೆವೆಲ್ಗೆ ಬೆಳೆಸೋದಕ್ಕೆ ಆಗತ್ತಾ? ನಿಮ್ಮ ಮನೆ ಆಗತ್ತೆ, ಬಾಕಿ ಆಗಲ್ಲ. ಖಾಸಗಿ ಆಸ್ಪತ್ರೆಗಳಂತೆ ವೈದ್ಯರಿಗೆ ಸೂಕ್ತ ವೇತನ ನೀಡಬೇಕು. ನಿಮ್ಮಿಂದ ಆಗತ್ತಾ? ಖಾಸಗಿ ಕ್ಲಿನಿಕ್ ಮತ್ತು ಆಸ್ಪತ್ರೆ ಸೇವೆಗೆ ಕಡಿವಾಣ ಹಾಕಬೇಕು. ನಿಮ್ಮಿಂದ ಆಗತ್ತಾ? ಆಸ್ಪತ್ರೆಗೆ ಅತ್ಯಾಧುನಿಕ ವೈದ್ಯಕೀಯ ಉಪಕರಣ ಕೊಡಬೇಕು. ನಿಮ್ಮಿಂದ ಆಗತ್ತಾ? ಉಪಕರಣಗಳ ಬಗ್ಗೆ, ನಿರ್ವಹಣೆ ಬಗ್ಗೆ ಸೂಕ್ತ ತರಬೇತಿ ಸಿಗಬೇಕು. ಆಗತ್ತಾ? ಬಜೆಟ್ನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು. ಆಗತ್ತಾ ನಿಮ್ಮಿಂದ? ಲಂಚ ಕೇಳಿದರೆ, ಸೇವೆಗೆ ನಿರಾಕರಿಸಿದರೆ ಕ್ರಮ ಕೈಗೊಳ್ಳಬೇಕು. ಆಗತ್ತಾ ನಿಮ್ಮಿಂದ? ನೀವು ಕ್ರಿಮಿನಲ್ಗಳನ್ನು ಬಂದೇನು ಹೇಳ್ತೀರಿ? ಸುಧಾರಿಸ್ತೀವಿ, ಅವ್ರನ್ನ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತೀವಿ. ನಮಗೇನಿಲ್ಲ, ಉಪಕಾರ ಸ್ಮರಣೆ ಇಲ್ಲ. ಇಂಥ ಶಾಲೆಗಳಿಗೆ ಹಾಕ್ತಾ ಇರುವಾಗ ಆ ಶಾಲೆಗಳ ಅವ್ಯವಸ್ಥೆ, ಇಂಥ ಆಸ್ಪತ್ರೆಗಳಲ್ಲಿ ನಮ್ಮವರು ಚಿಕಿತ್ಸೆ ಪಡೆಯುವಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ದಿವಸ ನಿಮ್ಮ ಕಾಲರ್ಗಳನ್ನ ಹಿಡಿದು ಕಪಾಳಕ್ಕೆ ಬಾರಿಸಿಲ್ಲ ಅಂತಂದರೆ ಈ ಜನ ಅವತ್ತು ನೀವು ಹೇಳ್ತೀರಿ, ನಿಮಗೆ ಉಪಕಾರ ಸ್ಮರಣೆ ಬಂತು. ಓಟ್ ಹಾಕಿದ್ದೀರಿ, ಓಟ್ ಹಾಕಿದ ನಂತರ, ತೆರಿಗೆ ಕಟ್ಟಿದ ನಂತರ ಯಾಕಯ್ಯ ನಮ್ಮ ಕೆಲಸ ಮಾಡಿಲ್ಲ ಅಂತೇಳಿ ಕಪಾಳಕ್ಕೆ ರಾಜಕಾರಣಿಗಳಿಗೆ ಬಿಗಿದಾಗ ಅವತ್ತು ಬರುತ್ತೆ. ನಿಮ್ಮ ಯಾವ ಫ್ಯಾಮಿಲಿಯವನು ಬಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ಕೋತಾನೆ? ನಿಮ್ಮ ಯಾವ ಫ್ಯಾಮಿಲಿಯವನು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾನೆ? ಅದನ್ನು ಸರಿ ಮಾಡೋಕ್ಕಾಗಿಲ್ಲ. ನೀವು ನೀರು ರೇಟ್ ಜಾಸ್ತಿ ಮಾಡಿದಾಗ ಉಪಕಾರ ಸ್ಮರಣೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ, ಹೊಟ್ಟೆವ್ರಿ ಎತ್ತೇರಿ. ನಾವು ತೆರಿಗೆ ಕಟ್ಟಿ ನಿಮ್ಮನ್ನು ಶ್ರೀಮಂತರಾಗಿ ಮಾಡಿದ್ದೀವಲ್ವಾ? ಇನ್ನು ಇದರ ಬಗ್ಗೆ ಜನಗಳೇನು ಹೇಳ್ತಾರೆ ಬನ್ನಿ ಕೇಳಿಸ್ಕೊಳ್ಳಿ. ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಜಾಸ್ತಿ ಏನದಂದ್ರೆ ಸುಲಿಗೆ ನಡೀತಾ ಇದೆ. ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಏನದಂದ್ರೆ ಸರ್ಕಾರಿ ಆಸ್ಪತ್ರೆ ಇದೆ, ದೊಡ್ಡ ಆಸ್ಪತ್ರೆ, 100 ಕೋಟಿ ಖರ್ಚು ಮಾಡಿ ಆದ್ರೆ ಜನರಿಗೆ ಅದ್ರದ್ದು ಏನದ ಉಪಯೋಗ ಆಗ್ತಾಯಿಲ್ಲ. ಮತ್ತು ಯಾವುದೇ ಏನದಂದ್ರೆ ಯಾವ ಡಾಕ್ಟರ್ಸ್ನು ಏನದಂದ್ರೆ ಅವ್ರಿಗೆ ಏನದ ಅದ್ರ ಮೇಲೆ ಅದ್ರ ಹಾಸ್ಪಿಟಲ್ ಮೇಲೆ ಏನದಂದ್ರೆ ಇರ್ಲಿಕ್ಕೆ ಟೈಮ್ ಇಲ್ಲ. ಅವ್ರ ಬಳಿ ಹೆಚ್ಚಿಂದ ಏನದ ಆಸಕ್ತಿ ಅವ್ರದ್ದು ಪ್ರೈವೇಟ್ ಕ್ಲಿನಿಕ್ ಮೇಲೆ ಹೆಚ್ಚಿನ ಆಸಕ್ತಿ ಅದ. ಸರ್ಕಾರದ ದವಾಖಾನೆದಾಗ ಏನಿರಲ್ಲ, ಗೋಲಿ ಬರೆದ್ರೆ ಭೀ ಏನಂದ್ರೆ ಹೊರಗಿನ ಮೆಡಿಕಲ್ದಾಗ ಹೋಗ್ರಿ ಅಂತಾರೆ. ಅವ್ರು ಒಳಗೆ ಹೋದ್ರೆ ಇರಲ್ಲ, ECC ಮಾಡ್ಲಿಕ್ಕೆ ಇರಲ್ಲ, ಯಾವ್ದು ಎಕ್ಸ್ರೇಗೆ ಇರಲ್ಲ. ಅರ್ಧ ಏನಂದ್ರೆ ಮಧ್ಯಾಹ್ನ 1:15 ತನಕ ಡಾಕ್ಟರ್ ಸರ್ಕಾರಿ ಹಾಸ್ಪಿಟಲ್ 1:15 ಬಾದ್ ಯಾರೂ ಸಿಗಲ್ಲ ಹಾಸ್ಪಿಟಲ್ದಾಗ. ಬರೀ ಅವ್ರು ಏನೋ ಇನ್ನೂರು ಇರ್ತಾರೆ. ಎಲ್ಲರ ಸಣ್ಣ ಅವು ಮಂದಿ, ಇವು ಗರೀಬ್ ಮಂದಿ ಬಂದರು ಅವು ಗೋಲಿ ಇಂಜೆಕ್ಷನ್ ಕೊಟ್ಟು ಅದು ಬೇರೆ 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 ಸಾವಿರಾರು ಕಂಪನಿಗಳಿದೆ. ಅದಕ್ಕೆ ಬ್ರ್ಯಾಂಡ್ ಕಾರಣಕ್ಕಾಗಿ ₹2 ₹3 ಒಂದು ಟ್ಯಾಬ್ಲೆಟ್ಗೆ ಬೆಲೆ ಇರುತ್ತೆ. ಈ ಜನರಿಕ್ ಔಷಧ ಇದೆಯಲ್ಲ, ಅದಕ್ಕೆ ಬ್ರ್ಯಾಂಡ್ ಇರೋದಿಲ್ಲ. ಅದೇ ₹2 ₹3 15 ಪೈಸೆ 20 ಪೈಸೆಗೆ ಸಿಗುತ್ತೆ. ಹಾಗಾಗಿ ಜನರಿಕ್ ಔಷಧ ಅಂತಂದರೆ ಅದು ಕೆಟ್ಟ ಔಷಧ ಅಂತ ಅಂದ್ಕೋಬೇಡಿ. ಅದೇ ಔಷಧ, ಅದಕ್ಕೆ ಕವರ್ ಮಾಡಿದ್ದಾರೆ, ಇದಕ್ಕೆ ಕವರ್ ಮಾಡಿಲ್ಲ. ಹೇಗೆ ಚಿಕನ್ ಸುಕ್ಕ ಗಾಡಿಯಲ್ಲಿ ತಿಂದಾಗ ₹25 ಸಿಗುತ್ತೆ, 5 ಸ್ಟಾರಲ್ಲಿ ಹೋದಾಗ ₹500, ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಈ ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆ. ಅದರ ಜೊತೆಗೆ ಹೇಳ್ತೀನಿ ವೀಕ್ಷಕರೇ, ಪ್ರತಿ ಶನಿವಾರ ಇಂಥ ಒಂದು ಕಾರ್ಯಕ್ರಮಗಳನ್ನು ತರ್ತೀನಿ, ಜನಪರವಾಗಿರುವಂಥದ್ದು. ಕಮೆಂಟ್ ಮಾಡಿ ಮುಂದಿನ ವಾರ ಯಾವುದು ಮಾಡಬೇಕು ಅಂತೇಳಿ. ಎಷ್ಟು ರಾಜಕಾರಣಿಗಳು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ? ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ಪಡೆದ ರಾಜಕಾರಣಿಗಳೆಷ್ಟು? ಏಕಾಏಕಿ ಯಾರಾದರೂ ಆಸ್ಪತ್ರೆಗೆ ಬಂದರೆ ಅಲ್ಲಿ ಕಾಣಿಸೋದೇನು? ಆಸ್ಪತ್ರೆಗಳಲ್ಲಿ ಹಂದಿಗಳು ರಾಜಾರೋಷವಾಗಿ ಓಡಾಡ್ತವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾಯಿಗಳು ಓಡಾಡೋದು ಕಾಮನ್. ಕೆಲವೊಮ್ಮೆ ರೋಗಿಯ ಆಹಾರವನ್ನೇ ತಿಂದ ಉದಾಹರಣೆಗಳಿದೆ ನಾಯಿಗಳು. ಕೆಲವೊಮ್ಮೆ ಹಸುಗೂಸುಗಳನ್ನು ಹೊತ್ತೊಯ್ದಿವೆ ನಾಯಿಗಳು. ಕೆಲ ಆಸ್ಪತ್ರೆಗಳಲ್ಲಿ ಕಾಯಿಲೆ ವಾಸಿಯಾಗಲ್ಲ, ಹೆಚ್ಚಾಗತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ಡಿಗೂ ಕೊರತೆ ಇರುತ್ತೆ. ಸರ್ಕಾರಿ ಆಸ್ಪತ್ರೆ ಒಂದು ಬೆಡ್ ಮೇಲೆ ಇಬ್ಬಿಬ್ಬರಿಗೆ ಚಿಕಿತ್ಸೆ ಕೊಡ್ತಾರೆ. ಇಬ್ಬರು ಬಾಣಂತಿಯರ ಮಲಗಿದಂಥ ಉದಾಹರಣೆಗಳನ್ನು ನಾವೇ ತೋರಿಸಿದ್ದೀವಿ. ಎಷ್ಟು ಉದಾಹರಣೆ ಬೇಕು, ಎಷ್ಟು ದೃಶ್ಯಗಳು ಬೇಕು?
ಆದರೆ ನಮ್ಮ ರಾಜಕಾರಣಿಗಳಿಗೆ ಐಷಾರಾಮಿ ಆಸ್ಪತ್ರೆ ಬೇಕು. ನಾವು ವೋಟ್ ಹಾಕಿದವರು, ತೆರಿಗೆ ಕಟ್ಟಿದವರು ನಮಗೆ ಸರ್ಕಾರಿ ಆಸ್ಪತ್ರೆ ಕೊಡಿ, ಆದರೆ ವ್ಯವಸ್ಥೆ ಕೊಟ್ರಾ? ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಒಬ್ಬ ರಾಜಕಾರಣಿ ಇದಾನ? ಇಲ್ಲ. ದುರ್ಬೀನ್ ಹಾಕಿ ಹುಡುಕಿದ್ರು ಓರ್ವ ನಾಯಕ ಸಿಗೋದಿಲ್ಲ. ಯಾರಿದ್ದಾರೆ? ಆದರೆ ಆಸ್ಪತ್ರೆಗಳನ್ನು ನಡೆಸೋದು ಯಾರು? ದೊಡ್ಡ ದೊಡ್ಡ ಆಸ್ಪತ್ರೆಗಳ ಮಾಲೀಕರೇ ರಾಜಕಾರಣಿಗಳು. ಸರ್ಕಾರಿ ಆಸ್ಪತ್ರೆ ವೈದ್ಯರೇ ಖಾಸಗಿ ಆಸ್ಪತ್ರೆ ನಡೆಸ್ತಾರೆ. ನಮಗೆ ಅನೇಕ ದೂರು ಬರುತ್ತೆ. ಇನ್ನು ಮುಂದೆ ಪ್ರತಿ ಶನಿವಾರ ರಿಪಬ್ಲಿಕ್ ಕನ್ನಡ ಜನಪರವಾದ ಕೆಲಸವೊಂದನ್ನು ಮಾಡಲಿದೆ. ಜನರಿಗೆ ಎದುರಾಗೋ ಸಮಸ್ಯೆಗಳನ್ನು ಬಗೆಹರಿಸುವತ್ತ ಗಮನ ಹರಿಸ್ತೀವಿ. ಮೊನ್ನೆ ನಾವು ಈ ರಾಜಕಾರಣಿಗಳು ಏನೆಲ್ಲ ಮಾಫಿಯಾ ಮಾಡ್ತಾರೆ ಅನ್ನೋದರ ಬಗ್ಗೆ ತೋರಿಸಿದ್ವಿ ಶಾಲೆಯ ವಿಚಾರಕ್ಕೆ. ಯಾಕೆಂದರೆ 40-45 ಸಾವಿರ ಸರ್ಕಾರಿ ಶಾಲೆಗಳನ್ನು ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಎಲ್ಲ ಶಾಲೆಗಳು ಇವ್ರದ್ದೇ, ರಾಜಕಾರಣಿಗಳದ್ದು. ಬಿಡ್ತಾರಾ ಅಭಿವೃದ್ಧಿ ಮಾಡೋಕ್ಕೆ? ಅಲ್ಲಿ ಬೇಡ, ಅಲ್ಲಿ ಕಟ್ ಆಗಬೇಕು, ಇಲ್ಲಿಗೆ ಬರಬೇಕು, ಅಲ್ಲಿ ಕಟ್ ಮಾಡಬೇಕು, ಇಲ್ಲಿಗೆ ಬರಬೇಕು. ಆದರೆ ಮಧು ಬಂಗಾರಪ್ಪ ಒಂದು ಭರವಸೆ ಕೊಟ್ಟಿದ್ದಾರೆ ನಮಗೆ. ಅವ್ರನ್ನ ಕರ್ಕೊಂಬರ್ತೀನಿ, ಒಂದು ಗಂಟೆ ಪ್ರೋಗ್ರಾಮ್ ಮಾಡ್ತೀನಿ. ನಾವೊಂದು ಐಡಿಯಾ ಹೇಳಿದ್ವಿ, ಸರ್ಕಾರಿ ಶಾಲೆಗಳನ್ನ ಹೇಗೆ ಉಳಿಸೋದು ಅಂತೇಳಿ. ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ 1000 ಶಾಲೆಯ ವಿದ್ಯಾರ್ಥಿಗಳು ಸೇರಿ ವಾಟ್ಸಪ್ ಗ್ರೂಪ್ ಮಾಡಿ ದುಡ್ಡು ಹಾಕಿ ಶಾಲೆ ಕಟ್ಕೊಂಡು ನಮ್ಮದೇ ಶಾಲೆ ಅಂತ ಮಾಡ್ಕೊಂಡ್ಬಿಡೋದು. ಅದು ಮಾತ್ರ ನಮಗಿರುವಂಥ ಅವಕಾಶ. ಯಾಕೆಂದರೆ ಕನ್ನಡ ಉಳಿಬೇಕು ಅಂತಂದರೆ ಕನ್ನಡ ಶಾಲೆಗಳನ್ನ ಉಳಿಸಲೇಬೇಕಾಗಿದೆ. ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗಳ ಅವ್ಯವಹಾರದ ಬಗ್ಗೆ ಒಂದು ಸ್ಟೋರಿ ಮಾಡ್ತೀವಿ. ಆಮೇಲೆ ಯಾರ್ದೆಲ್ಲ ರಾಜಕಾರಣಿಗಳ ಸರ್ಕಾರಿ ಆಸ್ಪತ್ರೆಗಳಿದೆ ಅಂಥವರು ಈ ಸರ್ಕಾರಿ ಆಸ್ಪತ್ರೆಗಳನ್ನು ರಿಪೇರಿ ಮಾಡೋದು ಹೌದಾ, ಬೇಕಾ ಅವ್ರಿಗೆ? ಬನ್ನಿ ಇದರ ಬಗ್ಗೆ ಒಂದು ಸ್ಟೋರಿ. ನಾಯಿ ಕೊಡೆಯಂತೆ ಮೇಲೇಳ್ತಿವೆ ಖಾಸಗಿ ಆಸ್ಪತ್ರೆಗಳು. ರಾಜಕಾರಣಿಗಳಿಗೆ ಕಾಣಿಸ್ತಿಲ್ಲ ಸರ್ಕಾರಿ ಆಸ್ಪತ್ರೆ ಗೋಳು. ಪ್ರತಿ ಚುನಾವಣೆಯಲ್ಲಿಯೂ ಆರೋಗ್ಯಯುತ ಭರವಸೆಯನ್ನು ನೀಡುತ್ತಾ ಅಧಿಕಾರಕ್ಕೆ ಬರೋ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೇರಿದ ಬಳಿಕ ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳ ಮೇಲಿನ ರೋಗಿಗಳ ಭಾರ ಇಳಿಸೋ ಕೆಲಸ ಮಾಡಿಲ್ಲ. ಆದ್ದರಿಂದ ಕಾರ್ಪೊರೇಟ್ ಆಸ್ಪತ್ರೆಗಳು ನಾಯಿ ಕೊಡೆಗಳಂತೆ ತಲೆ ಎತ್ತುತ್ತಿದ್ರೆ, ಬಡ ಮಧ್ಯಮ ವರ್ಗದವರು ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ದಿನವಿಡೀ ಕಾಯುವುದು ತಪ್ಪುತ್ತಿಲ್ಲ. ಸರ್ಕಾರಿ ಆಸ್ಪತ್ರೆ ಸ್ಥಿತಿ ಆ ದೇವರಿಗೆ ಪ್ರೀತಿ. ಆ ಕಡೆ ಮೂಲ ಸೌಕರ್ಯದ ಕೊರತೆ, ಈ ಕಡೆ ತಜ್ಞ ವೈದ್ಯರ ಹುದ್ದೆಗಳು ಖಾಲಿ. ಇನ್ನೊಂದೆಡೆ ಗುತ್ತಿಗೆಯಡಿ ಸಿಬ್ಬಂದಿ ನೇಮಕಾತಿ, ಮಗದೊಂದೆಡೆ ವೈದ್ಯಕೀಯ ಉಪಕರಣಗಳ ಅಸಮರ್ಪಕ ನಿರ್ವಹಣೆಯಿಂದ ಸರ್ಕಾರಿ ಆಸ್ಪತ್ರೆಗಳ ಚಿಕಿತ್ಸಾ ಗುಣಮಟ್ಟವೇ ಕುಸಿದಿದೆ. ಹೀಗಾಗಿ ತುರ್ತು ಸಂದರ್ಭದಲ್ಲಿ ಎಲ್ಲ ವರ್ಗದವರಿಗೆ ಖಾಸಗಿ ಆಸ್ಪತ್ರೆಗಳೇ ಬೇಕಾಗುತ್ತವೆ. ಅಲ್ಲಿನ ಚಿಕಿತ್ಸೆ ದೈಹಿಕ ಕಾಯಿಲೆಗಳನ್ನು ವಾಸಿ ಮಾಡಿದರೂ ಚಿಕಿತ್ಸಾ ವೆಚ್ಚವು ಕುಟುಂಬವನ್ನ ಆರ್ಥಿಕ ಸಂಕಷ್ಟಕ್ಕೆ ನೂಕುತ್ತಿವೆ. ಜನರ ಆರೋಗ್ಯ ವೃದ್ಧಿಗೆ ವಾರ್ಡ್ ಮಟ್ಟದಲ್ಲಿ ಪ್ರಾರಂಭಿಸಲಾದ ನಮ್ಮ ಕ್ಲಿನಿಕ್ಗಳಲ್ಲಿ ವೈದ್ಯರ ಕೊರತೆ ಇದೆ. ಬೆಂಗಳೂರಲ್ಲೇ ಬಿಜೆಪಿ ರಾಜ್ಯ ಸರ್ಕಾರ 2022ರಲ್ಲೇ 108 ಕ್ಲಿನಿಕ್ಗಳಿಗೆ ಚಾಲನೆ ನೀಡಿತ್ತು. ಇಲ್ಲಿ ಜ್ವರದಂತಹ ಸಾಮಾನ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತೆ. ಆದರೆ ಬಹುತೇಕ ಕ್ಲಿನಿಕ್ಗಳಲ್ಲಿ ನಿತ್ಯ ಭೇಟಿ ನೀಡುವ ರೋಗಿಗಳ ಸಂಖ್ಯೆ 2 ಅಂಕಿ ತಲುಪುತ್ತಿಲ್ಲ. ಬಸವನಗುಡಿ, ಶಿವಾಜಿನಗರ, ಚಿಕ್ಕಪೇಟೆ, ಜಯನಗರ, ಮಹದೇವಪುರ, ಯಲಹಂಕ ಸೇರಿದಂತೆ ಬಹುತೇಕ ಕಡೆ ಸಂದಿಗೊಂದಿಗಳಲ್ಲಿರುವಂತಹ ಬಿಬಿಎಂಪಿ ಕಟ್ಟಡದಲ್ಲಿ ನಮ್ಮ ಕ್ಲಿನಿಕ್ ನಡೆಸಲಾಗ್ತಾ ಇದೆ. ಇದರಿಂದ ಯಾರಿಗೆ ಸ್ವಾಮಿ ಲಾಭ ಆಗುತ್ತೆ? ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಆಸ್ಪತ್ರೆ ಸರ್ಕಾರಿ ವೈದ್ಯ ಅಲ್ಲಿ ಮತ್ತೊಂದು ಮಾಡಿರ್ತಾನೆ. ಆಮೇಲೆ ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುವಂಥ ಸಂಬಳ ಇಲ್ಲಿ ಸಿಗೋದಿಲ್ಲ ಅವ್ರಿಗೆ. ಪಾಪ ಡಾಕ್ಟ್ರುಗಳಾದ್ರೂ ಏನು ಮಾಡೋದು? ನಾನು ಡಾಕ್ಟ್ರ ತಪ್ಪು ಅಂತ ಹೇಳಲ್ಲ. ಸರ್ಕಾರ ಅವರಿಗೆ ಒಳ್ಳೆ ಸಂಬಳ ಕೊಟ್ಟರೆ ಖಂಡಿತವಾಗ್ಲೂ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ.